ಗುರು ಇದೊಂದು ಎಗ್ ರೈಸಾ ಇದಕ್ಕಿಂತ ಅಪ್ ನಂಗೆ ನಮ್ಮ ಏರಿಯಾದಲ್ಲಿ ಇನ್ನೂ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಉತ್ತರನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಲಾಸ್ಟ್ ಟೈಮು ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥ ಘಮ ಘಮ ಎಗ್ ರೈಸ್ಗೆ ಮತ್ತೆ ರಿವಿಸಿಟ್ ಮಾಡಿದ್ದೆ. ಆಲ್ರೆಡಿ ಈ ಲೊಕೇಶನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲ ಅಂದ್ರೆ ಸಿಂಪಲ್ ಆಗಿ ಗೂಗಲ್ ಮ್ಯಾಪ್ಸ್ ನ ಫಾಲೋ ಮಾಡ್ಕೊಂಡು ಬನ್ನಿ. ನೀವು ಹಾಕಿರೋ ಅಷ್ಟು ನೆಗೆಟಿವ್ ಕಮೆಂಟ್ ನ ಪಾಸಿಟಿವ್ ಆಗಿ ತಗೊಂಡು ಕಂಪ್ಲೀಟ್ ಆಗಿ ಚೇಂಜಸ್ ಎಲ್ಲ ಮಾಡ್ಕೊಂಡು ಮೆನುನು ಕೂಡ ವರ್ಕೌಟ್ ಮಾಡಿ ಈ ಒಂದು ಚಟ್ನಿನ ಬಳಸ್ಕೊಂಡು 60 ರಿಂದ 70 ವೆರೈಟೀಸ್ ಆಫ್ ಎಗ್ ಐಟಮ್ಸ್ ನ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇನ್ನೊಂದು ಖುಷಿ ಪಡೋ ವಿಚಾರ ಏನಂದ್ರೆ ಈ ಲೊಕೇಶನ್ ಇಂದ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಫ್ರೀ ಆಗಿ ಮನೆಗೆ ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಭಾನುವಾರ ಬೆಳಗ್ಗೆ ಹೊತ್ತಂತೂ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ ಮತ್ತೆ ಮಶ್ರೂಮ್ ಕಬಾಬ್ ಅಂತ ಬೆಳಗ್ಗೆ 7 ರಿಂದ 11 ಗಂಟೆವರೆಗೂ ಸರ್ವ್ ಮಾಡ್ತಾರೆ. ನಾನಿಲ್ಲಿ ಕಾಂಬೋಗಳನ್ನ ಟ್ರೈ ಮಾಡಿದೆ. ಘಮ ಘಮ ಎಗ್ ರೈಸ್ ಜೊತೆಗೆ ಎಗ್ ಚಿಲ್ಲಿ ಅಂತೂ ಒಳ್ಳೆ ಕಾಂಬಿನೇಷನ್. ತಿಂತಾ ಇದ್ರೆ ಟೇಸ್ಟ್ ಏನೋ ತುಂಬಾನೇ ಚೆನ್ನಾಗೇ ಇತ್ತು ಗುರು. ಇನ್ನ ಇಲ್ಲಿನ ಎಗ್ ಪೆಪ್ಪರ್ ಫ್ರೈ ಅಂತೂ ಹೈಲಿ ರೆಕಮೆಂಡೆಡ್. ಮಿಸ್ ಮಾಡದೆ ಅದನ್ನ ಟ್ರೈ ಮಾಡಬೇಕು. ಇವ್ರ ಹತ್ರ ಸಿಗೋ ಎಗ್ ಬಾಂಬ್ ಅಂತ ಸಿಗುತ್ತೆ. ಇದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಪ್ರೈಸಿಂಗ್ ಎಲ್ಲ ಜಾಸ್ತಿ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ ನೋಡಿದ್ರೆ ಇವ್ರು ಯೂಸ್ ಮಾಡೋದೇ ಬುಲೆಟ್ ರೈಸು, ಹಾಗೆ ಸನ್ಫ್ಲವರ್ ರಿಫೈಂಡ್ ಆಯಿಲ್, ಯಾವುದೇ ರೀತಿಯ ಪಾಮ್ ಆಯಿಲ್ ಎಲ್ಲ ಹಾಕಿ ಮಾಡ್ಕೊಡಲ್ಲ ಗುರು. ಅದಕ್ಕೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ. ಅದರಲ್ಲೂ ಇವಾಗ ಹೋಟೆಲ್ ಅವ್ರಿಗೆ ಸಿಗ್ತಾ ಇರೋ ಸಿಲಿಂಡರ್ ರೇಟ್ಗಳು ನೋಡಿದ್ರೆ ಪ್ರೈಸಿಂಗ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ ಅಂತ ಅನ್ಸುತ್ತೆ. ಆಮೇಲೆ ಇವ್ರ ಹತ್ರ ಸಿಗೋ ಎಗ್ ಪಕೋಡ ಮತ್ತೆ ಎಗ್ ಪಡ್ಡುನು ಕೂಡ ಸಜೆಸ್ಟ್ ಮಾಡ್ತೀನಿ. ಇದು ಕೂಡ ವಿಭಿನ್ನವಾಗಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಮೇನ್ ಆಗಿ ಆ ಚಟ್ನಿ ಒಟ್ಟಿಗೆ ಈ ಪಡ್ಡುನ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ವೈಸು ಇದು ಕೂಡ ತುಂಬಾನೇ ಚೆನ್ನಾಗೇ ಇತ್ತು. ಕೊನೆಯದಾಗಿ ಒಂದು ನೂಡಲ್ಸ್ ಆಮ್ಲೆಟ್ ಇಂದ ಎಂಡ್ ಮಾಡಿದ್ವಿ. ಇದು ಕೂಡ ಚೆನ್ನಾಗೇ ಇತ್ತು. ವರ್ಸ್ಟ್ ಆಗಿ ಇವ್ರು ಕೊಡೋ ತರ ಇದ್ರೆ ಇವತ್ತಿನ ಕಾಲದಲ್ಲಿ ಸರ್ವೈವ್ ಮಾಡಕ್ ಆಗುತ್ತೇನ್ರಿ? ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಈ ಜಾಗನ ವಿಸಿಟ್ ಮಾಡಿ.